ಕೆಮ್ಬೇಡಪ್ಪ ಸ್ವಾಮಿ. ಅಯ್ಯಪ್ಪ ಕೆಮ್ಮಿದ್ರೆ ನಂಗೆ ನೋಡೋಕ್ಕಾಗಲ್ಲ. ರಾತ್ರಿ ಎಲ್ಲ ಕೆಮ್ತೀಯ. ನಿದ್ದೆನೇ ಬರಲಿಲ್ಲ ನನಗಂತೂ. ರಾತ್ರಿ ಎಲ್ಲ ಕೆಮ್ಮಿ 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 ಕೆಮ್ಮಿನ. ಏನು ಈ ವಾರದಿಂದ ಇವತ್ತಂತೂ ಜಾಸ್ತಿ ಆಗ್ಬಿಟ್ಟೈತೆ ನಿನಗೆ ಕೆಮ್ಮು. ಕೆಮ್ಮು ಒಂಥರ ಗುರುಗುರು ಅಂತೆ, ಒಂಥರ ಕಫ ಕಟ್ಕೊಂಡಂಗೆ ಆಗಿರಬೇಕು ನಿನಗೆ. ಯಪ್ಪ ನನಗಂತೂ ಅಂತ ನೀನು ಇರೋಣ ಕೆಮ್ಮದು ಕ್ಯಾಕ್ರಿಸೋದು ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ. ಆ ಥರ ಅಂತಂದ್ರೆ ನನಗೆ ಒಂಥರ ಸಿಸಿ ಸಿಸಿ ಅನಿಸುತ್ತೆ ಅಂತ. ಕ್ಯಾಕ್ರಿಸ್ಬಿಟ್ರೆ ಅಂತ ನನಗೆ ವಾಂತಿ ಬಂದಂಗೆ ಆಗ್ಬಿಡುತ್ತೆ. ಹಂಗೆಲ್ಲ ನೀನು ಕೆಮ್ಮದು ಕ್ಯಾಕ್ರಿಸೋದೆಲ್ಲ ಮಾಡಬೇಡ. ಏನು ಮಾಡೋಣ, ಯಾಕೆ ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತಮ್ಮ. ಆಸ್ಪತ್ರೆಗೂ ತೋರಿಸ್ಕೊಂಬಂದೀನಿ, ಎಲ್ಲ ತೋರಿಸ್ಕೊಂಬಂದೀನಿ. ಯಾಕೆ ಇನ್ನೂ ಕಮ್ಮಿನೇ ಆಗಂಗಿಲ್ಲ ಹೋಗತ್ಲಾಗೆ. ಯಾಕೆ ಕಮ್ಮಿ ಆಗಂಗಿಲ್ವೋ ಏನೋ ಒಂದು ಗೊತ್ತಾಗ್ತಿಲ್ಲ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಕೆಮ್ಮಿ 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 ಸಾಕಾಗುತ್ತೆ ನನಗಂತೂ. ಇವಾಗ ನೀನು ಇಲ್ಲಿ ನೋಡಿಲಿ, ಏನಾನ ಸ್ವಲ್ಪ ಶುಂಠಿ ಕಾಪಿನೋ ಇಲ್ಲ ಅಂತಂದರೆ ಏನಾನ ತುಳಸಿ ಪತ್ರ ಇರುತ್ತಲ್ಲ, ಅದನ್ನೇನಾನ ಸ್ವಲ್ಪ ಕೆಮ್ಮಿಗೆ ಏನಾದರೂ ಶುಂಠಿ ಕಾಪಿ ಮಾಡ್ಕೊಂಡು ಕುಡಿ. ಶುಂಠಿ ಕಾಪಿ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಕೆಮ್ಮು ಕಡಿಮೆ ಆಗುತ್ತೆ, ಕಫ ಕಡಿಮೆ ಆಗುತ್ತೆ. ನೀ ಕಫ ಕಟ್ಕೊಂಡೈತಿ. ಹೋಗತ್ಲಾಗಿ ಅದನ್ನೆಲ್ಲ ಯಾರು ಮಾಡ್ತಾರತ್ತ. ನನಗೆ ಮಾಡೋಕ್ಕಾಗಲ್ಲ. ಮಾಡಿಕೊಟ್ಟಿರ್ಬೇಕಾದ್ರೆ ಕುಡಿತೀನಮ್ಮ. ನನಗೆ ಕುಡಿಯೋಕ್ಕೂ ಆಗಲ್ಲ. ಅದನ್ನೆಲ್ಲ ಯಾರು ಕುಡಿತಾರೆ ಅನಿಸುತ್ತೆ. ಯಾಕೆ ಬಿಸ್ನೆಸ್ ಬೇರೆ ಲಾಸ್ ಆಗ್ತೈತೆ, ತುಂಬ ಟೆನ್ಷನ್ ಆಗ್ತೈತೆ ಕಣೆ. ಏನು ಮಾಡೋಣ ಅನ್ನಿಸ್ತೈತೆ. ನೋಡಪ್ಪ ಏನು ಮಾಡ್ತೀಯ ನೀನು. ಏನು ಮಾಡ್ತೀಯ ನೋಡು. ನನಗೆ ಇಲ್ಲಿ ನೋಡು, ಬಾಡಿಗೆ ಕಟ್ಟಬೇಕು. ಬಾಡಿಗೆ ಕಟ್ಟೋಕ್ಕೇನು ಇದು ದುಡ್ಡು ಕೊಡಬೇಕು ಇದಕ್ಕೆ. ಮತ್ತು ಇನ್ನೂ ಎಲ್ಲನ ಮನೆಗೆಲ್ಲ ಐಟಮ್ ತರಬೇಕು. ಅಂಗಡಿಗೆಲ್ಲ ಐಟಮ್ ಖಾಲಿ ಆಗ್ತಾ ಇದೆಯಂತೆ. ಅಂಗಡಿಗೆಲ್ಲ ಐಟಮ್ ತರಬೇಕು. ಇನ್ನು ತುಂಬಾ ಕೆಲಸಗಳೈತೆ. ಇವಾಗ ತರಕಾರಿ ಅವ್ರಿಗೆಲ್ಲ ದುಡ್ಡು ಕೊಡಬೇಕು. ಮೊನ್ನೆ ಹೋಗಿ ಕಿವಿ ಒಲೆ ತೊಗೊಂಬಂದಿದ್ದೆ. ಅದೊಂದು ಜೊತೆ ತೊಗೊಂಬಂದಿರೋದ್ರಿಂದ ಬಂಗಾರದ ಅಂಗಡಿಲಿ ಹೋಗಿ ನನಗೆ ಬೇಕಾಗಿರೋದೊಂದು ಜೊತೆ ನಾನು ಫ್ಯಾನ್ಸಿ ಒಲೆ ತೊಗೊಂಬಂದಿದ್ದೀನಿ. ಅದಕ್ಕೇ ಅವ್ರಿಗೆ ಹೋಗ್ಬಿಟ್ಟು ನೀನು ಅಮೌಂಟ್ ಕೊಡು. ನಾನು ಎಲ್ಲಿ ದುಡ್ಡಿಲ್ಲ ಅಂತ ಇದ್ದೀನಿ. ಬಂಗಾರದ ಅಂಗಡಿಗೆ ಹೋಗಿ ವಾಲೆ ತಗೊಂಬಂದಿದೆಯಲ್ಲ. ಅಯ್ಯೋ ದೇವ್ರೆ, ಅವ್ರು ಅದಕ್ಕೆ ಫೋನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ನೆನ್ನೆಯಿಂದಲೂ. ನೀನು ಹಿಂಗೆಲ್ಲ ತರಬೇಡಮ್ಮ. ಇವಾಗ ಮೊದಲಿನಾಗ ಏನೋ ನಡೀತಾ ಇಲ್ಲ. ಅದಕ್ಕೋಸ್ಕರನ ಬಾಡಿಗೆ ಕೊಟ್ಟೋದು ಮನೆ ಜೀವನದ್ದು ಏನು ಅಷ್ಟು ನೋಡ್ಕ್ಯಾ ಒಡವೆ ಗಿಡವೆ ಅಂತ ಹೇಳೋದಕ್ಕೆಲ್ಲ ಹೋಗ್ಬೇಡ. ನಂದು ಇವಾಗ ಮೊದಲಿನಂಗೆ ನಡೀತಾ ಇಲ್ಲ. ದುಡ್ಡು ತುಂಬಾ ಲಾಸ್ ಆಗಿಬಿಟ್ಟೈತೆ ನನಗೆ. ಅವಳು ಹೋಗಿ ಕೇಳಿದ್ಕೆ ಕೊಡಲ್ಲ ಅಂತಂದ್ಲು. ನಾನು ಕೊಡೋದಿಲ್ಲ, ಹೋಗು. ನೀನು ಬರಲಿಲ್ಲ ಅಂದರೆ ಅಲ್ಲೇ ಸಾಯಿ. ನೀನು ಯಾವ ನನ್ನ ಮಗ ಇಲ್ಲಿ ಬಾ ಅಂತ ಹೇಳಿದ್ರು ಬರಲಿಲ್ಲ ಅಂದರೆ ನಾನು ₹1 ಕೊಡಲ್ಲ. ಅವಳ ಅಕೌಂಟಾಗೈತಿ. ಇವಾಗ ನನಗೆ ಏನು ಮಾಡೋಕ್ಕೂ ಆಗಲ್ಲ. ಏನಾನ ನನ್ನ ಮೇಲೆ ಕೈ ಮುಟ್ಟು ನಾನು ಏನಿಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನನ್ನ ಅಕೌಂಟಾಗಿರೋದು ನನ್ನ ಹೆಸ್ರಿಗಿರೋ ದುಡ್ಡು ಕೊಡ್ತೀಯ ಅಂತೇಳಿ ಕೊಡು ಅಂತೇಳಿ ಕಿರಿಕಿರಿ ಮಾಡ್ತಾನೆ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಅಂದ್ಲು. ಏನು ಮಾಡೋಣ, ಏನು ಮಾಡೋಕ್ಕೂ ಆಗಲ್ಲ ಇವಾಗ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಹಂಗಾಗೈತೆ ಹೋಗತ್ಲಾಗೆ. ಐತೆ ರುದ್ರೇಶಣ್ಣಯ್ಯ. ಯಾಕಣ್ಣ ಅಷ್ಟೊಂದು ಕೆಮ್ತಾ ಇದೆಯಾ? ಯಾಕೋ ಕೆಮ್ಮಾಗೈತೆ ಕಣಕ್ಕ. ಯಾಕೋ ಅಯ್ಯಪ್ಪನಿಗೆ ಮಾರ್ದಿಂದಲೂ ಕೆಮ್ಮು. ಅದರಲ್ಲಿ ಇವತ್ತಂತೂ ಜಾಸ್ತಿನೇ ಆಗ್ಬಿಟ್ಟೈತೆ. ಒಂಥರ ಕಫ ಕಟ್ಕೊಂಡಂಗೆ ಆಗ್ಬಿಟ್ಟೈತೆ. ಅವ್ರಿಗೆ ಗಂಟ್ಲೆಲ್ಲ ಕಫ ಕಟ್ಕೊಂಡು ಒಂಥರ ಆಗೈತೆ ಪಾಪ. ಯಾಕೋ ಒಂಥರ ಹೆಂಗ ಅದು ಯಾಕೆ ಹಂಗಾಗೈತೆ ಎಂಬುದು ಗೊತ್ತಾಗ್ತಾ ಇಲ್ಲ. ಏನಮ್ಮ, ಬಾ ಕೂತ್ಕೊಬರಮ್ಮ. ಬಾ ರೆಂಟ್ ಬಾ. ಅಂಗಡಿ ಹೇಗೆ ನಡೀತಾ ಐತೆ? ಎಷ್ಟು ವ್ಯಾಪಾರ ಆಗ್ತಾಯಿತ್ತೆ? ಏನಾದರೂ ಲಾಭ ಬರ್ತಾಯಿತ್ತಾ? ನನಗೆ ಬೇರೆ ಬಿಸ್ನೆಸ್ಗಳಲ್ಲೆಲ್ಲ ಲಾಸ್ ಆಗ್ತಾಯಿತ್ತೆ. ಅಂಗಡಿದಾದ್ರೂ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. ಹಣ ಅದೇ ಸ್ವಲ್ಪ ಕಡಿಮೆನೇ. ನಿನಗೆಲ್ಲ ಕಳಿಸಿದ್ದೀವಲ್ಲ ಫೋನ್ನಾಗೆ, ಅಷ್ಟೇ. ದಿನ 1,000 ಲಾಭ ಸಿಕ್ಕಿದ್ರೆ, 1,000ನೂ ಲಾಭ ಸಿಗೋದಿಲ್ಲ. ದಿನ 2,000 ವ್ಯಾಪಾರ ಆಗುತ್ತೆ. ಒಂದು 300-400 ರೂಪಾಯಿ ಲಾಭ ಸಿಕ್ಕಂಗೆ ಆಗುತ್ತೆ ಅಷ್ಟೇ. 1,000-2,000 ಅಷ್ಟೇ ವ್ಯಾಪಾರ ಆಗೋದು. ಅಲ್ಲಿ ನೋಡು, ಅವ್ನ ವರ್ಷದ ಅಂಗಡಿಗೆ ಎಷ್ಟು ವ್ಯಾಪಾರ ಆಗುತ್ತಂತೆ ಕಣೆ. ನೀನು ಮನೆಗಿರ್ತೀಯ, ಆರಾಮಾಗಿ ಬರ್ಬೋದು. ಅಂಗಡಿ ಆ ಕಡೆ ಆದರೂ ಬಂದು ನೋಡ್ಕೊ ಬರ್ಬೇಕು ತಾನೇ ನೀನು. ಸುಮ್ಮನೆ ಕುಕ್ಕರಿಸ್ಕೊಂಬ್ತಾಳೆ, ಎಲ್ಲೆಲ್ಲೂ ಹೋಗಲ್ಲ. ಹೋಗಿ ನೋಡೋಕ್ಕಾಗಲ್ವ? ನೋಡೋರು ಅಂಗಡಿ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ. ಅಂಗಡಿ ವ್ಯಾಪಾರ ಮಾಡೋದಾದ್ರೂ ನೋಡು, ಅದನ್ನಾದರೂ ಮಾಡ್ಕೊಂಡಿರೋಣ. ಇನ್ಮೇಲೆ ನನಗೆ ಇಲ್ಲೋಡು, ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಗ್ತೈತೆ. ನನಗೆ ಇವಾಗ ಏನಾದರೂ ಬಿಸ್ನೆಸ್ಸಿಗೆ ಕೈ ಹಾಕೋಣ ಅಂತಂದರೆ ಕೈಯಲ್ಲಿ ದುಡ್ಡು ಇಲ್ದಂಗೆ ಆಗೈತೆ. ಏನು ಮಾಡೋಣ? ನನಗೆ ಯಾಕೋ ಕೈ ಇವಾಗ ಲಕ್ಷ್ಮಿ ಕೈ ಕೊಟ್ಬಿಟ್ಟಿದ್ದಾಳೆ ಯಾಕೋ ನನಗೆ. ಲಕ್ಷ್ಮಿ ಕೈ ಕೊಟ್ಟಿರೋದ್ರಿಂದ ಯಾವುದ್ರಲ್ಲೂ ನನಗೆ ಇವಾಗ ಏನು ಮಾಡ್ತೀಯ, ಯಾವುದ್ರಲ್ಲೂ ಯಾಕೋ ನನಗೆ ಇವಾಗ ಟೈಮೇ ಸರಿ ಇಲ್ಲ. ಹಂಗಾಗ್ಬಿಟ್ಟೈತೆ. ಅದಕ್ಕೋಸ್ಕರನ ನೀನು ಇವಾಗ ಹೋಗಿ ಎಲ್ಲ ಅಂಗಡಿ ಹತ್ರ ಎಲ್ಲ ನೋಡ್ಕೊ, ಅಂಗಡಿ ಮಾಡ್ಕೊಳಕ್ಕಾಗುತ್ತೆ. ಯಾರು ಹೋಗ್ತಾರೆ ಹೋಗತ್ಲಾಗೆ. ನನಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಅಕ್ಕ ಇನ್ನೂ ನಮ್ಮ ಹುಡುಗಿನ ಇಕ್ಕಿರೋದು. ಬಿಡು, ಆಮೇಲೆ ಹೋದ್ರಾತ. ನಾನು ನೀನು ಹೋಗಿ ನೋಡ್ಕೊಂಬರೋಣ. ಇವಾಗ ಸದ್ಯಕ್ಕೆ ಅಮೌಂಟ್ ಇಲ್ಲ ರೇಣುಕಮ್ಮವ್ರೆ. ಅದಕ್ಕೋಸ್ಕರನ 1-2 ದಿವಸ ಸುಧಾರಿಸ್ರಿ. ಬಾರೆ ಅಕ್ಕ, ಬಾ ಕುಕ್ಕ ಬಾ. ನಮ್ದು ಅವಾಗ ದುಡ್ಡು ಹಂಗೆ ಲಾಸ್ ಆಯ್ತಣ್ಣ. ಹಿಂಗೆ ಯಾವನಿಗೆ ಒಬ್ಬನಿಗೆ ನಾವು ಎಷ್ಟೊಂದು 15 ಲಕ್ಷ ಕೊಟ್ಟು ಎಲ್ಲ ಹಾಳು ಮಾಡ್ಕೊಂಡ್ವಿ. ಎಷ್ಟೊಂದು ದುಡ್ಡು
ಅವನು ಅದೇ ಸೊತ್ತನ ಹಾಕ್ಕೊಂಡು ಏನು ಮಾಡೋಣ. ಎಷ್ಟೊಂದು ದುಡ್ಡು ಕುಡಿಕಿದ್ವಿ ನಾವು, ಅಂಗಡಿ ವ್ಯಾಪಾರ ಮಾಡೋಣ, ಅಂಗಡಿ ಮಾಡೋಣ, ಎಲ್ಲ ಚೆನ್ನಾಗಿ ಅಂತೇಳಿ ಬಿಡು ಬಡ್ಡಿ ಬರುತ್ತೆ ಅನ್ನೋ ಒಂದು ಆಸೆಗೆ ನಾವು ಅವನಿಗೆ ಕೊಟ್ವಿ. ಏನು ಮಾಡ್ತೀಯ, ಪೈಲ್ವಾನ್ ಪಾಪಣ್ಣ ಕೈ ಕೊಟ್ಟ ನಮಗೆ. ಅವ್ನು ಪೈಲ್ವಾನ್ ಪಾಪಣ್ಣ ನಮ್ಮ ಕೈ ಕೊಡಲಿಲ್ಲ ಅಂತ ಅಂದಿದ್ರೆ ನಮಗೆ ಈ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ, ನಾವೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಪಾಪ ಇವಾಗ ನೀವು ಐಟಮ್ ಎಲ್ಲ ತೋರಿಸ್ತಿಲ್ಲ ಅಂತ ಅಂದರೆ ಅಲ್ಲ ವ್ಯಾಪಾರ ನೋಡಿದ್ರೆ ಅದೇ ಇಲ್ಲ ಕಣಮ್ಮ ಅಲ್ಲಿ. ನೀವು ಸುಮ್ಮನೆ ನಾನು ರೇಷನ್ ತಂದಾಕಿ ಎಷ್ಟೊಂದು ತಂದಾಕಿದ್ನಲ್ಲಮ್ಮ. ವ್ಯಾಪಾರ ನೋಡಿದ್ರೆ ಅಲ್ಲಿ ತಂದಾಕಿದ್ಕೋ ಅದಕ್ಕೂ ನಾನು ಎಷ್ಟು ಐಟಮ್ ತಂದಾಕಿದ್ದೆ, ಅದರಲ್ಲಿ ಹಾಕಿರೋದು 1% ನಮಗೆ ಹುಟ್ಟಿಲ್ಲ ಅಂತಂದರೆ ಏನು ಮಾಡಿದ್ದೀರಾ ಅಲ್ಲಿ? ಏನು ಮಾಡೋಣ, ನಾವೇನು ಅಲ್ಲಡ ಅಂದ್ರೆ ₹1 ತಿಂದಿಲ್ಲ. ನಾವು ಇನ್ನೋಡು ಮನೆಗೆ ಮಾತ್ರ ಒಂದು ಶಾಂಪು ಕೂಡ ತಗೊಂಡೋಗಲ್ಲ. ಬರ್ರಿ ಬೇಕಾದ್ರೆ ನೋಡ್ರಿ, ನನ್ನ ಮೇಲೆ ನಂಬಿಕೆ ಐತೆ. ನನ್ನ ತಂಗಿಗೆ ಅಲ್ಲೇ ಶಶಿ ನಂಬಿಕೆ ಇಲ್ವೇನೆ? ಅಲ್ಲ ನಂಬಿಕೆ ಐತಕ್ಕ, ನಂಬಿಕೆ ಇಲ್ಲ ಅಂತಂದರೆ ನಂಬಿಕೆ ಐತೆ. ನಂಬಿಕೆ ಇಲ್ದಲೇ ಇವತ್ತು ನಾನು ನಿನಗೆ ಅಂಗಡಿ ಮಾಡೋದಕ್ಕೆ ಅಷ್ಟೆಲ್ಲ ಬಿಟ್ಟು ಬಂದಿದ್ದೀನ. ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಮಾಡ್ತಾ ಇರು. ಆಗಿದ್ದಾಗಲಿ ಫಸ್ಟಿಗೆ ಯಾವುದೂ ಆಗೋದಿಲ್ಲ. ಇವಾಗ ಎಷ್ಟೈತೆ ಅಷ್ಟು ಐಟಮ್ ತೊಗೊಂಬಂದು ಹಾಕು, ತೊಗೊಂಬಂದು ಹಾಕ್ತಾ ಅಷ್ಟೇ ಇವ್ರು ಮಾಡಿಸಿರೋ ಇದಕ್ಕೆ. ಅದು ಆಮೇಲೆ ಒಂದು ಲಾಭ ಬಂದಿರೋದ ಇಟ್ಕೊಂಡು ನನಗೆ ಕೊಡುವಂತೆ. ನೀನು ಹಾಗೆ ಇಟ್ಕೊ. ಇತ್ತೀಚೆಗೆ ಯಾಕೋ ತುಂಬ ಲಾಸ್ ಆಗ್ತೈತೆ ಕಣಮ್ಮ, ಎಲ್ಲದರಲ್ಲೂ ಈ ರೀತಿ ಆಗ್ತೈತೆ. ಯಾಕೆ ಇವಾಗೇನು ಶೂನ್ಯ ಮಾಸ ಅಂತಲ್ಲನೋ ಏನು ಒಂದು ಗೊತ್ತಾಗ್ತಾ ಇಲ್ಲ. ಈ ಶೂನ್ಯ ಕಳೆದು ಏನಾದ್ರೂ ಬೇರೆ ಒಳ್ಳೆ ಟೈಮ್ ಶುರು ಆಗುತ್ತಾ ಅನ್ನಿಸ್ತೈತೆ ನನಗೆ. ಇಲ್ಲೇ ನಿಂತ್ಕೊಂಡು ಕೆಮ್ಬಿಡ, ಪತ್ಲ ನಿಂತ್ಕೊ ಒಂದು ಸ್ವಲ್ಪ ದೂರ. ಯಪ್ಪ ಕೆಮ್ಮಾಗ್ಬಿಟ್ಟೈತೆ ನಿನಗೆ. ಕೆಮ್ಮಾಗ್ಬಿಟ್ರೆ ನೀವು ಯಾಕೆ ಕೆಮ್ತಿ? ಕೈ ಹಿಂಗೆ ಇಕ್ಕಬೇಕು ಅಡ್ಡಾನ. ಹೋಗಿ ಅತ್ಲ ನಿಂತ್ಕ. ಇಲ್ಲೇ ಮುಂದೆ ನಿಂತ್ಕೊಂಡು ಮನುಷ್ಯರ ಮೇಲೆ ಕೆಮ್ಮಿದ್ರೆ ನಿನಗೆ ಬಂದಿರೋ ಕಾಯಿಲೆ ಎಲ್ಲ ನನಗೆ ಬರುತ್ತೆ, ಏನಾದರೂ ಕಾಯಿಲೆಗಳಿದ್ರೆ. ಅಯ್ಯ ನೋಡಕ್ಕೆ ಒಂದಿಟ್ಟು ಕೆಮ್ಮಂಗಿಲ್ಲ ಇವಳ್ತಾಗೆ. ಕೆಮ್ಮಿರ್ಸಾಕ ಹಂಗೆ ಹೆಂಗೆ ಆಡ್ತಾಳೆ ಏನು, ಹಂಗೆ ಹತ್ರಕ್ಕೆ ಬಿಡ್ಕೊಂಬೋದಿಲ್ಲ ಅನ್ನೋ ಥರ ಆಡ್ತಾಳಲ್ಲ. ಅಯ್ಯೋ ಏನು ಇಲ್ಲಿ ನಿಂತ್ಕೊಂಡ್ರೆ ಏನಾಗುತ್ತೆ ನಿನಗೆ? ಇಲ್ಲಿ ನಿಂತ್ಕೊಂಡು ಮೇಲಕ್ಕೆ ಕೆಮ್ಮಿರೆ ನನಗೆ ಇಲ್ಲೋಡು ಮೇಲಕ್ಕೆ ಕೆಮ್ಮರ್ನು ಮತ್ತೆ ಅಂತ ಹೇಳಿ ಕ್ಯಾಕ್ರಸರ್ನು ಅದನ್ನೆಲ್ಲ ನೋಡೋದಕ್ಕಾಗೋದಿಲ್ಲ ನನ್ನ ಕೈಲಿ. ಆ ಚಿಕ್ಕ ನಿಂತ್ಕೊಂಡು ಇಷ್ಟು ದೂರ ನಿಂತ್ಕ. ಬಿಡಂತ ಎತ್ಲಾಗೆ ಇಲ್ಲಿ ನಿಂತ್ಕೊಂತೀನಿ. ಬಿಡತ್ತ ಶಶಿ, ಯಾಕೆ ಹಂಗಾಡ್ತೀಯ? ಸುಮ್ಮನಿರು. ರಾತ್ರಿ ಎಲ್ಲ ನಿದ್ದಿಲ್ಲ, ಬರೀ ಕೆಮ್ಮದೇನೆ. ಕೆಮ್ಮದು ಅಂತ ಕ್ಯಾಕ್ರಸೋದು ಕಪ ಕಟ್ಟಿಕೆ ಬಿಟ್ಟೈತಿ. ಅದಕ್ಕೆ ಕೆಮ್ಮಿ ಉಗಳಪ್ಪ ಅಂತ ಹೇಳ್ತೀನಿ. ರಾತ್ರಿ ಎಲ್ಲ ಕ್ಯಾಕ್ರಸಿದ್ದೇನೆ ಒಂಥರ. ಅದು ಕ್ಯಾಕ್ರಸ್ಬಿಟ್ರೆ ನನಗೆ ಊಟ ಕುಕ್ಕಣಗೂ ಕೆಮ್ತೈತೆ, ಊಟ ಮಾಡಬೇಕಾದ್ರೂ ಕ್ಯಾಕ್ರಸುತ್ತೆ, ಒಂಥರ ಈ ಅಸಹ್ಯ ಆಗುತ್ತೆ. ಬಿಡಂತ ಎತ್ತ, ನಾನು ಹೊರ ಕೆಳಗಡೆ ಹೋಗ್ತೀನಿ. ಏನಂಗೆ ನೀನಂತೂ ಕೆಮ್ಮೋದು ಕಷ್ಟ ನಿಂತಾಗೆ ಹೇಳತ್ಲಾಗೆ. ಹೋಗ್ತೀನಿ ನಾನು, ಬಿಡು. ಬರೀ ಕೆಮ್ಮು ಕಣಕ, ಯಾಕನ ಕೆಮ್ಮು ಆಗ್ಬಿಟ್ಟೈತೆ. ಅದೇನು ಕಾಯಿಲೆ ಆಗೈತಾ ಏನೋ. ಕಪ ಕಟ್ಕೊಂಡಿರ್ಬೇಕು. ಕಪ ಕಟ್ಕೊಂಡ್ರೆ ಒಂಥರ ಹಂಗೆ ಮನಸ್ಸಿನಾಗೆ ಅಯ್ಯೋ ಬಲು ಸವಾಸ ಅಲ್ಲ. ಏನು ಮಾಡೋಣಮ್ಮ. ಈ ಅಪ್ಪಗೆ ಎಲ್ಲ ಲಾಸ್ ಆಗ್ತೈತಂತ ಇವಾಗ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಏನು ಮಾಡೋಕ್ಕಾಗಲ್ಲ. ಅವನು ಬಿಟ್ಟು ಬಂದಿದ್ಯಾ, ಇವಾಗ ಸುಮ್ಮನೆ ಇಲ್ಲೇ ಇರಬೇಕು. ಅಲ್ಲಿ ಇವಾಗ ಅವನು ಒಜ್ಜೆ ಇದ್ದಾರ. ಆ ಹುಡ್ಗ ಕೆಲ್ಸಕ್ಕೆ ಹೋಗೈತೆ. ಅದು ನಾನು ಹೇಳಿದ್ದು ಇಲ್ಲಿಗೆ ಬರಪ್ಪ, ದುಡ್ದಿರೋದೆಲ್ಲ ನನಗೆ ಕಳ್ಸಪ್ಪ ಅಂತ ಹೇಳಿದ್ದೀನಿ. ಅವನು ಎಲ್ಲಿ ದುಡ್ದಿರೋದು ಎಲ್ಲಿ ಕಳಿಸ್ತಾನೆ? ಬರೀ ಮಜಾ ಮಾಡೋದು. ಅವನು ಅದು ಇದು ಶೋಕಿ ಮಾತನ್ನ ಮಾಡೋದು, ಮೊಬೈಲ್ ಕರೆನ್ಸಿ ಹಾಕ್ಸೋದು, ಅದು ಇದು ತಾಮದು ಯಾವತ್ತಾನ ಬರೀ ಬೈಕ್ ಅದನ್ನು ತಾಂಬ್ತೀನಿ, ಬೈಕ್ ತಾಂಬ್ತೀನಿ, ಅದನ್ನು ಮಾಡ್ತೀನಿ ಅಂತ, ಪ್ಯಾಂಟ್ ತಾಂಬ್ತೀನಿ, ಅದು ಯಾತೆ ಹುಡ್ಕೊಂಡು ಬರೀ ಮೊಬೈಲ್ಗಳು ತಾಂಬೋದು, ಬರೀ ಇಂಥವೇನೆ ಅವನು. ಅದಕ್ಕೆ ಏನು ಮಾಡೋಣಮ್ಮ. ಅವನು ಬತ್ತಾನೆ ಅಂತಂದ್ರೆ ಬರೋಂಗೆ ಇಲ್ಲ. ಅಯ್ಯಪ್ಪ ಅವರಮ್ಮ ಮಾಡಿಕ್ತಾಳೇನ, ಅಲ್ಲೇ ಉಂಡ್ಕೊಂಡು ಅಲ್ಲೇ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ನೀನು ಈಗ ರುದ್ರೇಶನ ಇದ್ದಾಗೆ ಚೆನ್ನಾಗಿರ್ಬೇಕು. 1-2 ದಿನ ಲಾಸ್ ಆಗ್ತೈತೆ ಅಂತ, ಆಮೇಲೆ ಸರಿ ಹೋಗುತ್ತೆ. ಅವನ್ನ ಈಸ್ಬಿಟ್ನಾಗೆ ಚೆನ್ನಾಗಿ ಎತ್ತಿದ ಕೈ ಅಂತ ಅಲ್ವೇ. ಹಿಂಗೆ ಹೋಗಿ ಬಂದರೆ 1 ಲಕ್ಷ ದುಡ್ಕೊಂಬರೋದು ಗೊತ್ತೇ. ಅಯ್ಯೋ ದುಡ್ಕೊಂಬಂದೆಲ್ಲ ಹೆಂಡ್ತಿಗೆ ಮಸ್ತಾಗಿ ಮಾಡಿಕ್ಕೈತೆ. ಹೋಗಿ ಕೇಳಿದ್ಕೆ ಕೊಡಲ್ಲ ಅಂದ್ಲಂತ ಹೆಂಡ್ತಿ. ಒಂದಿಷ್ಟು ತಂದಿತ್ತು ಎಲ್ಲನ. ಮೊನ್ನೆ ಎಲ್ಲ ಒಂದು 3-4 ಲಕ್ಷ, ಒಂದು 5 ಲಕ್ಷ ಎಲ್ಲ ಲಾಸ್ ಆತಂತೆ. ಒಂದು 5 ಲಕ್ಷ ದುಡ್ಡು ಲಾಸ್ ಮಾಡ್ಕೊಳಪ್ಪ. ಮೊನ್ನೆ ಇಸ್ಪೆಟ್ಟಾಡಕ್ಕೆ ಹೋಗಿ, ಅದಕ್ಕೆ ಇವಾಗ ದುಡ್ಡಿಲ್ಲ ಹೋಗೋಕ್ಕೆ ಅಂತ ಹೇಳ್ತಿದ್ದ. ಹಿಂಗೆ ಹೋಗಿ ಬಂದ್ರೆ ದುಡ್ಡು ತಗೊಂಬರೋನ್ ಕಣಕ್ಕ. ನಿಜವಾಗ್ಲೂ ಎಷ್ಟೊಂದು ದುಡ್ಡು ದುಡ್ಕೊಂಬಂದವನು. 1 ಲಕ್ಷ 2 ಲಕ್ಷ ದಿವಸಕ್ಕೆ 1 ಲಕ್ಷ 2 ಲಕ್ಷ ದುಡ್ಕೊಂಬಂದವನೇ. ಅಯ್ಯಪ್ಪ ದುಡ್ಕೊಂಬಂದಿರೋ ದುಡ್ಡಾಗೆ ಮತ್ತೆ ನನಗೆಲ್ಲನ ಪ್ರತಿಯೊಂದು ಆಗಲೇಳು ಎಲ್ಲ ಮಾಡಿಸ್ಕೊಟ್ಟಿರೋದು. ಒಡವೆ ಆಗಲಿ, ಇವಾಗ ಪ್ರತಿಯೊಂದೆಲ್ಲ ಮಾಡಿಸ್ಕೊಟ್ಟಿರೋದು ನನಗೆ. ಇವಾಗ ನನಗೆ ಏನೇ ಬೇಕಿದ್ರು ನೀವು ಮನೆ ಬಾಡಿಗೆ ಆಗಿರ್ಬೋದು, ಪ್ರತಿಯೊಂದು ನಾನು ನೋಡ್ಕೊಂಡಿರೋದೇ ಈ ಅಪ್ಪ. ಇಸ್ಪೆಟ್ಟು ದುಡ್ದಿರೋ ದುಡ್ಡಾಗೆ ಇಟ್ಕೊಂಬಂದವನ್ನೆಲ್ಲ ಮಸ್ತಾಗಿ. ಅದಕ್ಕೆ ಮತ್ತೆ ಇವಾಗ ಬಿಟ್ಟು ಬಂದಿರೋದು ಹೆಂಡ್ತಿನ. ಬಿಡು, ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ ಅನ್ನೋದೊಂದು ಧೈರ್ಯದ ಮೇಲೆ ಅದಕ್ಕೆ ಮತ್ತೆ ಬಿಟ್ಟು ಬಂದಿರೋದು. ಬಿಡತ್ಲಾಗ ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಪ್ಪಗೆ ಬೇರೆ ಲಾಸ್ ಆಗ್ತೈತೆ. ಕೆಮ್ಮು ಬೇರೆ ಒಂಥರ. ನನಗಂತೂ ಇಲ್ಲೋಡು ಹತ್ರಕ್ಕೆ ಬಿಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಹಂಗೆ ಕೆಮ್ಮು ಆಗ್ತೈತೆ. ಅದು ಏನಾಗೈತೆ ಏನೋ ಗೊತ್ತಿಲ್ಲ. ಲಾಸ್ ಬೇರೆ ಆಗ್ತೈತೆ. ಇವನು ಬೇರೆನೇ ಬರಲಿಲ್ಲ. ನಾನು ಇವನು ಬರ್ತಾನೆ ಅಂತ ಅಂದ್ಕೊಂಡಿದ್ದೆ. ಸುರೇಂದ್ರನ್ ಬರಲಿಲ್ಲ. ರಮ್ಮಾಯಿ ಮಾಡಿಕ್ತಾಳೇನೋ ತಿಂದ್ಕೊಂಡು ಇರಬೇಕು, ಅದಕ್ಕೆ ಬಂದಿಲ್ಲ. ನೋಡ್ತಾ ಇರಿ, ನೀವು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.